ಹಲೋ ವಿವರ್ಸ್, ನಮಸ್ತೆ ಎಲ್ರಿಗೂ. ಮಳೆ ಕಾರಣದಿಂದಾಗಿ ನಮ್ಮ RCB ಮ್ಯಾಚು ಕ್ಯಾನ್ಸಲ್ ಆಗೋಯ್ತು. ಸೊ ಫೀಲಿಂಗ್ನ ಮರೆಯೋದಕ್ಕೆ ಅಂತ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಎದುರುಗಡೆ ಬಂದಿದ್ದೀನಿ. ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಬಂದು ನೆಪೋಟಿಸಮ್. ನಾನಿಲ್ಲಿ ಮಾತಾಡ್ತಾ ಇರೋದು ನೆಪೋಟಿಸಮ್ ಇಂದ ಬಂದರೂ ಕೂಡ ಝೀರೋ ಹೇಟರ್ಸ್ ಜೊತೆಗೆ ನಮ್ಮನ್ನೆಲ್ಲ ತುಂಬಾ ಎಂಟರ್ಟೈನ್ ಮಾಡಿರೋ ಸ್ಟಾರ್ಸ್ಗಳ ಬಗ್ಗೆ ಮಾತಾಡೋದಕ್ಕೆ. ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಂಬರ್ 1 ಇನ್ ದ ಲಿಸ್ಟ್ ಇಸ್ ಶಿವರಾಜ್ ಕುಮಾರ್. ಇವರು ಒಬ್ಬ ದೊಡ್ಡ ನಟ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಆಗಿದ್ರು ಕೂಡ ತಮ್ಮ ಪರ್ಫಾರ್ಮೆನ್ಸ್ ವೈಸ್ ಒಂದು ಸ್ವಂತ ಐಡೆಂಟಿಟಿನ ಅಂಡ್ ಸ್ವಂತ ಫ್ಯಾನ್ ಬೇಸ್ ನ ಹುಟ್ಟಾಕ್ದವರು. ನಾವು ಕನ್ನಡದವರೇನೋ ಇವ್ರನ್ನ ನೆಪೋ ಕಿಡ್ ಅಂತ ಗುರುತಿಸ್ತೀವಿ. ಆದ್ರೆ ಈಗ ರೀಸೆಂಟ್ ಟೈಮ್ಸ್ ಅಲ್ಲಿ ಜೈಲರ್ ಆಗಿರ್ಬೋದು ಅಂಡ್ ಕ್ಯಾಪ್ಟನ್ ಮಿಲ್ಲರ್ ಮುಖಾಂತರ ಪ್ಯಾನ್ ಇಂಡಿಯಾ ಇವರು ರೆಕಾಗ್ನಿಷನ್ ತಗೊಂಡಿದ್ದಾರೆ. ಅಂದ್ರೆ ಇದು ಅವರ ಪ್ಯೂರ್ ಟ್ಯಾಲೆಂಟ್. ಅಂಡ್ ನಂಬರ್ 2 ಇನ್ ದ ಲಿಸ್ಟ್ ಇಸ್ ಪುನೀತ್ ರಾಜ್ಕುಮಾರ್ ಸರ್. ಹೌದು, ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಕ್ಕಳನ್ನ ಯಾರನ್ನೇ ಆಗ್ಲಿ ನಾವು ನೆಪೋ ಕಿಡ್ ಅನ್ನೋದಕ್ಕಿಂತ ಅವರ ಪರ್ಫಾರ್ಮೆನ್ಸ್ ವೈಸ್ ನಾವು ಅವ್ರನ್ನ ಗುರುತಿಸ್ತೀವಿ. ಅವರೊಬ್ರು ನೆಪೋಟಿಸಮ್ ಇಂದ ಬಂದ್ರು ಕೂಡ ಅವ್ರದೇ ಬ್ಯಾನರ್ ನ ಕಟ್ಟಿ ತುಂಬಾ ಜನರ ಹೊಸೊಬ್ರಿಗೆ ಅವಕಾಶ ಕೊಟ್ಟು ಅಂಡ್ ತುಂಬಾ ಎಕ್ಸ್ಪೆರಿಮೆಂಟ್ಸ್ ನ ಮಾಡಿರೋ ಒಬ್ಬ ಸ್ಟಾರ್ ಕಿಡ್. ಇವ್ರನ್ನ ನೆಪೋ ಕಿಡ್ ಅಂತ ನಾವು ಕನ್ಸಿಡರ್ ಮಾಡಕ್ ಆಗೋದಿಲ್ಲ. ಆ ತರ ಇರುತ್ತೆ ಇವರ ಪರ್ಫಾರ್ಮೆನ್ಸ್. ಅಂಡ್ ನೆಕ್ಸ್ಟ್ ಇನ್ ದ ಲಿಸ್ಟ್ ಇಸ್ ದರ್ಶನ್ ತೂಗುದೀಪ್. ನೆಪೋ ಕಿಡ್ ಆಗಿದ್ರು ಕೂಡ ಇವರ ಸ್ಟಾರ್ಟಿಂಗ್ ಫೇಸ್ ಅಲ್ಲೇ ಒಬ್ಬ ಲೈಟ್ ಬಾಯ್ ಆಗಿ ವರ್ಕ್ ಮಾಡಿ, ಆಮೇಲೆ ಅಸೋಸಿಯೇಟ್ ಕ್ಯಾಮರಾಮನ್ ಆಗಿ ವರ್ಕ್ ಮಾಡಿ, ನಂತರ ಇವಾಗ ದೊಡ್ಡ ಚಾಲೆಂಜಿಂಗ್ ಸ್ಟಾರ್ ಆಗಿ ಬೆಳೆದಿದ್ದಾರೆ. ನೆಪೋಟಿಸಮ್ ಇಂದ ಬೇರೆ ಯಾರೇ ಆಗ್ಲಿ ಈಸಿಯಾಗಿ ಎಂಟ್ರಿ ತಗೋತಾರೆ. ಆದ್ರೆ ಇವರು ಎಂಟ್ರಿನೂ ಕಷ್ಟವಾಗಿ ತಗೊಂಡ್ರು. ಬೆಳೆದಿರೋದು ಕೂಡ ಇವ್ರ ಸ್ವಂತ ಶ್ರಮದಿಂದನೇ ಬೆಳೆದಿದ್ದಾರೆ. ಅಂಡ್ ನೆಕ್ಸ್ಟ್ ಇನ್ ದ ಲಿಸ್ಟ್ ಜೂನಿಯರ್ NTR. ಇವ್ರ ಬಗ್ಗೆ ಒಂದು ಪರ್ಸನಲ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ. ಅದನ್ನ ನೆಕ್ಸ್ಟ್ ಆ ವಿಡಿಯೋದಲ್ಲಿ ಇವ್ರ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡೋಣ. ಜೂನಿಯರ್ NTR ಅವರ ತಾತ ಸೀನಿಯರ್ NTR ಅವರು ಹೇಗೆ ನಮ್ಮ ಕನ್ನಡದ ರಾಜ್ಕುಮಾರ್ ಅವರು ನಮಗೋ ತೆಲುಗಿನ ಜನರಿಗೆ ಸೀನಿಯರ್ NTR ಅವರು ಹಾಗೆ. ಆ ತರ ಒಂದು ಪವರ್ಫುಲ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಬಂದ್ರು ಕೂಡ ಅವರ ಫಸ್ಟ್ ಮೂವಿ ಅಟ್ಟರ್ ಫ್ಲಾಪ್ ಆಗಿತ್ತು. ಇವ್ರು ಹೀರೋ ಆದಾಗ ಜನ ಎಲ್ಲ ಇವ್ರನ್ನ ರೇಗ್ಸಕ್ ಸ್ಟಾರ್ಟ್ ಮಾಡಿದ್ರು. ಹೈಟ್ ಕಮ್ಮಿ, ಇವನು ಇಷ್ಟು ದಪ್ಪ ಇದ್ದಾನೆ, ಇವನೇನ್ ಹೀರೋ ಅಂತ. ಬಟ್ ಆದ್ರೆ ಫ್ಯಾನ್ಸ್ಗೋಸ್ಕರ ಅವ್ರ ಪರಿಶ್ರಮ ಪಟ್ಟಿ ಅವ್ರ ಪರ್ಸನಾಲಿಟಿನೆಲ್ಲ ಚೇಂಜ್ ಮಾಡಿಕೊಂಡು ಇವಾಗ ದೊಡ್ಡ ಹೀರೋ ಆಗಿ ಬೆಳೆದಿದ್ದಾರೆ. ಅಂಡ್ ಲಾಸ್ಟ್ ಇನ್ ದ ಲಿಸ್ಟ್ ಇಸ್ ಅಲ್ಲು ಅರ್ಜುನ್. ಅವರ ತಂದೆ ದೊಡ್ಡ ಪ್ರೊಡ್ಯೂಸರ್. ಅವರ ಸೋದರ ಮಾವ ಚಿರಂಜೀವಿ ಅವರು ತೆಲುಗಲ್ಲೇನೆ ಒಬ್ಬ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್. ಈ ತರ ಇದ್ರೂ ಕೂಡ ಅವರ ಸ್ವಂತ ಐಡೆಂಟಿಟಿನ ಅಲ್ಲು ಅರ್ಜುನ್ ಅವರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅದಕ್ಕೆ ಅವ್ರು ಮಾಡಿರೋ ಹಾರ್ಡ್ ವರ್ಕ್ ಕಾರಣ. ನಾನು ಈ ವಿಡಿಯೋದಲ್ಲಿ ಹೇಳಿರೋರೆಲ್ಲರೂ ಕೂಡ ನೆಪೋಟಿಸಮ್ ಇಂದ ಬಂದ್ರು ಅವರ ಪರಿಶ್ರಮದಿಂದ ಬೆಳೆದಿರೋ ಸ್ಟಾರ್ಸ್. ನೆಪೋ ಕಿಡ್ ಅಂತ ಮಾತ್ರಕ್ಕೆ ಝೀರೋ ಟ್ಯಾಲೆಂಟ್ ಇರುತ್ತೆ ಅಂತ ಅಲ್ಲ. ಹೇಗೆ ಒಬ್ಬ ರಾಜ ಅಥವಾ ಶಕ್ತಿಶಾಲಿ ಆಗಿರೋ ಯೋಧ ಒಂದು ರಾಜವಂಶದಿಂದ ಬಂದ್ರು ಸರಿ, ಸಿಂಗಲ್ ಆಗಿದ್ರು ಸರಿ, ತನ್ನ ಪರಿಶ್ರಮದಿಂದ ಹೋರಾಡಿ ಗೆಲ್ತಾನೋ, ಇದು ಕೂಡ ಅದೇ ತರ. ನೆಪೋಟಿಸಮ್ನ ಬರೀ ಮೂವಿ ಮಾತ್ರ ಅಲ್ಲ, ಸ್ಪೋರ್ಟ್ಸ್ ಅಂಡ್ ಪಾಲಿಟಿಕ್ಸ್ ಅಲ್ಲಿ ಕೂಡ ನೋಡಬಹುದು. ಯಾವ ತರ ಬಂದ್ವಿ ಅನ್ನೋದು ಮುಖ್ಯ ಅಲ್ಲ, ಬಂದು ಏನ್ ಸಾಧಿಸಿದ್ವಿ ಅನ್ನೋದೇ ಮುಖ್ಯ. ನಾನು ಈ ವಿಡಿಯೋದಲ್ಲಿ ಹೇಳಕ್ ಪ್ರಯತ್ನ ಪಡ್ತಿರೋದೇನು ಅಂದ್ರೆ ನೆಪೋಟಿಸಮ್ ಒಳ್ಳೇದು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನೆಪೋಟಿಸಮ್ ಇಂದನೇ ಎಷ್ಟೋ ಜನ ನ್ಯೂ ಟ್ಯಾಲೆಂಟ್ಸ್ ನ ತುಳಿತಿದ್ದಾರೆ ಅನ್ನೋ ಒಂದು ಮಾತು ಸುಳ್ಳು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೆಪೋ ಕಿಡ್ ಅಂದ ಮಾತ್ರಕ್ಕೇನೆ ಅವರೆಲ್ಲರೂ ಟ್ಯಾಲೆಂಟೇ ಇಲ್ಲದೆ ಇರೋರಲ್ಲ. ಅಂಡ್ ನ್ಯೂ ಕಮರ್ಸ್ ಅಂದ ಮಾತ್ರಕ್ಕೆ ಅವರು ಫುಲ್ಲು ಟ್ಯಾಲೆಂಟೆಡ್ ಅಂತಾನೂ ಅಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.